ಬೆಳ್ತಂಗಡಿ ಪೊಲೀಸರಿಂದ. ಸತತ 3 ಗಂಟೆಯಿಂದ ಸಮೀರ್ ಮನೆಯಲ್ಲಿ ಶೋಧ ನಡೆಸಿರೋದು. ಎಐ ವಿಡಿಯೋ ಸಂಬಂಧ ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ಆಗಿತ್ತು. ಸಮೀರ್ ತನಿಖೆಗೆ ಸಹಕರಿಸದ ಹಿನ್ನೆಲೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ನ್ಯಾಯಾಲಯದಿಂದ ಸರ್ಚ್ ವಾರೆಂಟ್ ಪಡೆದು ಪರಿಶೀಲನೆ ನಡೆಸಿದ್ದಾರೆ. ವಿಡಿಯೋ ಮಾಡೋದಕ್ಕೆ ಬಳಸಿದ ಕಂಪ್ಯೂಟರ್, ಮೊಬೈಲ್ ಪರಿಶೀಲನೆ ಇವೆಲ್ಲವೂ ಆಗಿದೆ. ಇಲ್ಲೂ ಕೂಡ ವೀಕ್ಷಕರೇ ಈತ ಸರಳವಾಗಿ ಏನು ಬಾಗಿಲು ತೆಗಿಲಿಲ್ಲ. ಇವರು ಹೋಗಿದ್ದಾರೆ, ಭಾಳ ಹೊತ್ತು ಕಾದಿದ್ದಾರೆ, ಡೋರ್ ಬೆಲ್ ಮಾಡಿದ್ದಾರೆ. ಒಳಗಡೆನೇ ಇದ್ದುಕೊಂಡು ಇವ್ರು ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಕಡೆಗೆ ಸಮೀರ್ ಮನೆಯಲ್ಲೇ ಇರೋದು ಗೊತ್ತಾದ ನಂತರ ಪೊಲೀಸರು ಕೂಡ ಬಿಟ್ಟಿಲ್ಲ. ಫೈನಲಿ ಸಮೀರ ಬಂದು ಬಾಗಿಲ ತೆಗೆದಿದ್ದಾನೆ. ಒಳಗಡೆ ಕರ್ಕೊಂಡು ಹೋಗಿ ಈಗ 3 ಗಂಟೆಗಳಿಂದ ಅಲ್ಲಿ ಶೋಧ ಕಾರ್ಯ ನಡೆದದ್ದು. ನೆಕ್ಸ್ಟ್ ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಅರವಿಂದ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ, ನೋಡಿ, ತನಿಖೆಗೆ ಸಹಕರಿಸಿಲ್ಲ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಸರ್ಚ್ ವಾರೆಂಟ್ ತೊಗೊಂಡು ಹೋಗಿದ್ರು. ಈತ ತನ್ನ ವಿಡಿಯೋದಲ್ಲಿ ಈ ಎಲ್ಲ ಬೆಳವಣಿಗೆ ಆದಮೇಲೆ ಏನು ಹೇಳಿದ್ದು, ನಾವು ಸತ್ಯವನ್ನು ಹೇಳಿದ್ದೇವೆ, ಪಲಾಯನ ಆಗೋ ಪ್ರಶ್ನೆಯೇ ಬರೋದಿಲ್ಲ, ಹಂಗೆ ಹಿಂಗೆ ಅಂತ ಪುಂಗಿದವ್ರು ಯಾರು? ಈಗ ನೋಡಿದರೆ ತನಿಖೆಗೆ ಸಹಕರಿಸ್ತಾ ಇಲ್ಲ. ಎಐ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಬಂದಿರೋದು. ಮೊನ್ನೆ ಸ್ಟೇಷನ್ಗೆ ಹೋದಾಗ ಇದೇ ಎಐ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೋಗಿ ದಾಖಲೆಯನ್ನು ಕೊಡಬೇಕಾಗಿತ್ತು. ಈಗ ಈ ರೀತಿ ಒಂದು ಕಡೆ ಹೇಳೋದು, ಮತ್ತೊಂದು ಕಡೆ ತನಿಖೆಗೆ ಸಹಕರಿಸ್ತಾ ಇರೋದು, ಇದೆಲ್ಲ ಯಾಕೆ? ಖಂಡಿತ ಶ್ರೀಪಾದ್, ಈ ಒಂದು ಧರ್ಮಸ್ಥಳದಲ್ಲಿನ ನೂರಾರು ಶವ ಹೂತಿಟ್ಟಂತಹ ಪ್ರಕರಣ ಏನಿದೆ, ಚಿನ್ನಯ್ಯ ಬಂದು 164 ಸ್ಟೇಟ್ಮೆಂಟನ್ನು ದಾಖಲು ಮಾಡೋಕ್ಕಿಂತ ಮುಂಚಿತವಾಗಿ ಈ ರೀತಿಯಾಗಿ ಭೀಮಾ ಅನ್ನೋನು ಬರ್ತಾನೆ. ನೂರಾರು ಶವ ಹೂತಿಟ್ಟಿಲ್ಲ, ಅಲ್ಲಿ ಸಾವಿರಾರು ಶವ ಹೂತಿಟ್ಟಿದ್ದಾರೆ ಅನ್ನುವಂಥ ಹಂತದಲ್ಲಿ, ಅಂದರೆ ಆತ ಅದನ್ನು ತುಂಬ ಚೆನ್ನಾಗಿ ಒಂದು ವರ್ಣನೆಯನ್ನು ಮಾಡಿರ್ತಾರೆ, ಎಐ ವಿಡಿಯೋ ಮುಖಾಂತರ ವರ್ಣನೆ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿರುತ್ತೆ. ಸದ್ಯ ಈಗ ಅಲ್ಲಿ ತನಿಖೆಗೆ ಸರಿಯಾಗಿ ಸಹಕರಿಸಿಲ್ಲ ಅನ್ನುವಂಥ ಆರೋಪದಡಿ ನ್ಯಾಯಾಲಯದಿಂದ ಸರ್ಚ್ ವಾರೆಂಟನ್ನು ತೆಗೆದುಕೊಂಡು ಬೆಳ್ತಂಗಡಿ ಪೊಲೀಸರು ಬಂದಿರ್ತಾರೆ. ಸದ್ಯ ನಾವೀಗ ಅದೇ ಒಂದು ಜಾಗದಲ್ಲಿದ್ದೀವಿ. ಸಮೀರ್ ಅವರ ಮನೆ ಇದು, ಬನ್ನೇರುಘಟ್ಟ ಸಮೀಪ ಇರುವಂತಹ ಮನೆ. ಇಲ್ಲಿ ಸುಮಾರು ತಿಂಗಳುಗಳಿಂದ ಸಮೀರ್ ಅವರು ವಾಸವಾಗಿದ್ದರೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಬೆಳ್ತಂಗಡಿ ಪೊಲೀಸರು ಬಂದಿರ್ತಾರೆ. ಅದರಲ್ಲೂ ಕೂಡ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಒಂದು ಸೋಕೋ ತಂಡದ ಜೊತೆಗೆ ಇಲ್ಲಿ ಬಂದಿರ್ತಾರೆ. ಆಗ ಡೋರ್ ಬೆಲ್ ಮಾಡಿದಂಥ ಸಂದರ್ಭದಲ್ಲಿ ಸಮೀರ್ ಆಗಿರ್ಬೋದು, ಅವರ ಮನೆಯವರಾಗಿರ್ಬೋದು ಡೋರ್ನ ತೆಗೆದಿರೋದಿಲ್ಲ. ಅದಾದ ಬಳಿಕ ಸಮೀರ್ ಅವರಿಗೆ ಕರೆ ಮಾಡಲಾಗುತ್ತೆ. ಕರೆ ಮಾಡಿ, ನೀವು ಈ ಹಿಂದೆ ಕೂಡ ತನಿಖೆಗೆ ಸಹಕಾರ ನೀಡಿಲ್ಲ, ಈಗ ಸಹಕಾರ ನೀಡಬೇಕಾಗುತ್ತೆ, ಸರ್ಚ್ ವಾರೆಂಟ್ ನಮ್ಮ ಬಳಿ ಇದೆ ಅನ್ನುವಂಥ ಹಂತದಲ್ಲಿ ಅವ್ರು ಹೇಳ್ತಾರೆ. ಕರೆಯಲ್ಲಿ ಹೇಳಿದ ನಂತರದಲ್ಲಿ ಬಾಗಿಲನ್ನು ತೆಗಿತಾರೆ. ಬಾಗಿಲು ತೆಗೆದಂಥ ಸಂದರ್ಭದಲ್ಲಿ ಸತತ 3 ಗಂಟೆಗಳಿಂದ ಈಗ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಈ ಎಐ ವಿಡಿಯೋ ಏನು ಮಾಡ್ತಾ ಇದ್ರು, ಎಐ ವಿಡಿಯೋ ಮಾಡಿದಂಥ ಸಂದರ್ಭದಲ್ಲಿ ದಾಖಲೆಗಳೇ ಬೇಕಾಗುತ್ತೆ. ಇಂತಹ ದೊಡ್ಡದಾದಂಥ ಒಂದು ಆರೋಪ ಮಾಡಿದಂಥ ಹಿನ್ನೆಲೆಯಲ್ಲಿ ಯಾರು ನಿನಗೆ ಈ ಒಂದು ಮಾಹಿತಿಯನ್ನು ಕೊಟ್ಟರು, ಇದನ್ನು ಯಾರು ಚಿನ್ನಯ್ಯ ಬಂದು ಹೇಳಿದ್ನ ಅಥವಾ ಯಾರು ಹೇಳಿದ್ದು, ಜೊತೆಗೆ ನಿಮ್ಮ ಬಳಿ ಇರುವಂಥ ಸಾಕ್ಷಿಗಳೇನು, ಇದಲ್ಲದೆ ಫಾರಿನ್ನಿಂದ ಫಂಡಿಂಗ್ ಆಗಿರುವಂಥ ವಿಚಾರ ಆಗಿರಬಹುದು, ಎಐ ಆ ಒಂದು ವಿಡಿಯೋನ ಅದನ್ನು ಸಿದ್ಧಪಡಿಸುವಂಥ ಸಂದರ್ಭದಲ್ಲಿ ಬಳಸಲಾದಂತಹ ಕಂಪ್ಯೂಟರ್ ಆಗಿರಬಹುದು, ಮೊಬೈಲ್ ಆಗಿರ್ಬೋದು, ಈ ಎಲ್ಲ ಪೊಲೀಸರು ಇನ್ನೂ ಸಮೀರ್ ಮನೆಯಲ್ಲಿ ಇದ್ದಾರಾ? ಒಂದ್ಸರಿ ಕಂಪ್ಲೀಟ್ ಆಗಿ ಸಮೀರ್ ಮನೆನ ನೀವು ತೋರಿಸ್ಬೋದಾ? ಪ್ಯಾನ್ ಮಾಡಿ ಏನು ನಡೀತಾ ಇದೆ ಅಂತ ತೋರಿಸಿ. ಎಸ್ ಶ್ರೀಪಾದ್, ಖಂಡಿತವಾಗ್ಲೂ ನಾನೊಂದು ಪ್ರಯತ್ನವನ್ನು ಮಾಡ್ತೀನಿ. ತಾವು ನೋಡಬಹುದು ದೃಶ್ಯಗಳಲ್ಲಿ ಬನ್ನೇರುಘಟ್ಟ ಸಮೀಪ ಇರುವಂತಹ ಮನೆ ಇದು, ಸಮೀರ್ ಮನೆ. ಸುಮಾರು 1 ರಿಂದ 2 ತಿಂಗಳ ಹಿಂದೆಯಿಂದ ಇಲ್ಲಿ ಸಮೀರ್ ಅವರು ಬಾಡಿಗೆಗೆ ವಾಸವಾಗಿರುವಂಥದ್ದು. ಮೊದಲ ಮಹಡಿಯಲ್ಲಿ, ಕೆಳ ಮಹಡಿಯಲ್ಲಿ ಅವರು ವಾಸವಾಗಿರುವಂಥದ್ದು. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಬೆಳ್ತಂಗಡಿಯಿಂದ ಠಾಣೆಯ ಸಿಬ್ಬಂದಿಗಳು ಬಂದಿರ್ತಾರೆ. ಇದೇ ಒಂದು ಪ್ರಕರಣ ಸಂಬಂಧಪಟ್ಟಂತೆ ತನಿಖೆಗೆ ಬಂದಿರ್ತಾರೆ. ಆದರೆ ಆ ಸಮಯದಲ್ಲಿ ಇಲ್ಲಿ ಡೋರ್ ಬೆಲ್ ಮಾಡಿದ್ರೂ ಕೂಡ ಸಮೀರ್ ಅವರು ಆ ಒಂದು ಡೋರ್ನ ತೆಗೆದಿರೋದಿಲ್ಲ. ಸಮೀರ್ ಮನೆಯಲ್ಲಿ ಇದ್ದರೂ ಕೂಡ ಈ ರೀತಿಯಾದಂಥ ಘಟನೆ ಏನಾಗಿರುತ್ತೆ. ಇದಾದ ಬಳಿಕ ಅವರಿಗೆ ಕರೆಯನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ಆ ಬಳಿಕ ಕೂಡ ಅವರು ಡೋರ್ನ ತೆಗೆದಿರೋದಿಲ್ಲ. ಅದಾದ ಬಳಿಕ ಸರ್ಚ್ ವಾರೆಂಟ್ ನಮ್ಮ ಬಳಿ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನು ನಾಗೇಶ್ ಕದ್ರಿ ಅವರು, ಸರ್ಕಲ್ ಇನ್ಸ್ಪೆಕ್ಟರ್ ಬೆಳ್ತಂಗಡಿ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ಅವರು ಆ ಮೂಲಕ ಸರ್ಚ್ ವಾರೆಂಟನ್ನು ತಂದಿರುವುದಾಗಿ ಹೇಳ್ತಾರೆ. ಆ ಬಳಿಕ ಮನೆಯ ಬಾಗಿಲನ್ನು ತೆಗಿತಾರೆ. ಒಂದು ಸೋಕೋ ತಂಡದ ಜೊತೆಗೆ ಬಂದಂತಹ ಬೆಳ್ತಂಗಡಿ ಪೊಲೀಸರು ಸದ್ಯ ಈಗ 3 ಗಂಟೆಯಿಂದ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಧರ್ಮಸ್ಥಳ ಪ್ರಕರಣ ಏನಿದೆ, ಸಮೀರ್ ಅರೆಸ್ಟ್ ಆಗ್ಬೋದಾ? ಇವತ್ತು ಬಹುದೊಡ್ಡ ದುರಂತ ನಡೆದಿದೆ ಅನ್ನೋದು ಹೇಳಿದ್ದ ಸಮೀರ್ MD ಇವತ್ತು ಅರೆಸ್ಟ್ ಮಾಡಬಹುದಾ?
ಶ್ರೀಪಾದ್, ಸದ್ಯದ ಮಟ್ಟಿಗೆ ಈ ಧರ್ಮಸ್ಥಳದ ಪ್ರಕರಣ ಏನಿತ್ತು, ಪ್ರಕರಣ ಸಂಬಂಧ AI ವಿಡಿಯೋ ನಂತರದಲ್ಲಿ ಆತ ಹೇಳಿರುವಂತಹ ವಿಷಯ ಆಗಿರಬಹುದು, ಜೊತೆಗೆ ಚಿನ್ನಯ್ಯ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಆ ವಿಷಯಗಳು ಅಜಗಜಾಂತರ ವ್ಯತ್ಯಾಸ ಕಂಡು ಬಂದಿರುವಂಥದ್ದು ತನಿಖೆಯಲ್ಲಿ ಬಟಾಬಯಲಾಗಿದೆ. ಸಮೀರ್ ಹೇಳಿದಂತಹ AI ವಿಡಿಯೋದಲ್ಲಿ ಆತ ಹೇಳಿದಂತಹ ಒಂದು ಆ ಪ್ರಕರಣದ ಒಂದು ಸಾರಾಂಶ, ಜೊತೆಗೆ ಚಿನ್ನಯ್ಯ ಆ ಬಳಿಕ ಹೇಳಿದಂಥ ಸ್ಟೇಟ್ಮೆಂಟ್, ಈ ಎರಡಕ್ಕೂ ಕೂಡ ವ್ಯತ್ಯಾಸಗಳು ಕಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಈಗ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಂದರೆ ಟೆಕ್ನಿಕಲ್ ಎವಿಡೆನ್ಸ್ನ ಕಲೆ ಹಾಕೋದಕ್ಕಾಗಿ ಸರ್ಚ್ ವಾರೆಂಟ್ನ ಪಡೆದುಕೊಂಡು ಬಂದಿರುವಂಥದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಆ ಕಂಪ್ಯೂಟರ್ ಆಗಿರಬಹುದು, ಜೊತೆಗೆ ಆತ ಬಳಸಿದಂಥ ಮೊಬೈಲ್ ಡಿವೈಸಸ್ಗಳಾಗಿರ್ಬೋದು, ಅವುಗಳ ಪರಿಶೀಲನೆ ನಡೀತಿದೆ. ಬಹುಶಃ ಒಂದು ಹಂತದಲ್ಲಿ ಈತ ಹೇಳಿದಂಥ ಆ ಸ್ಟೇಟ್ಮೆಂಟ್ಗಳೇನಿವೆ ಅದು ಪ್ರಚೋದನಕಾರಿಯಾಗಿರ್ಬೋದು, ಅಥವಾ ಒಂದು ಹಂತದಲ್ಲಿ ಏನಾದರೂ ಉದ್ದೇಶಪೂರ್ವಕವಾಗಿ ಈ ಥರ ಹೇಳಿದ್ನ, ಅಥವಾ ಆತ ಹೇಳಿದಂಥ ಆ ಒಂದು ಮಾತುಗಳಿಗೆ, ಆ ವಿಡಿಯೋದಲ್ಲಿ ಬಳಸಿದಂಥ ಆ ಶಬ್ದಗಳಿಗೆ ದಾಖಲೆಗಳು ಇಲ್ಲದೇ ಇದ್ದಾಗ ಬಹುಶಃ ಆತನ ಬಂಧಿಸುವಂತಹ ಸಾಧ್ಯತೆ ಇದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅವರ ಮಾಹಿತಿಗಾಗಿ. ಬೆಳ್ತಂಗಡಿ ಪೊಲೀಸರಿಂದ ಸತತ 3 ಗಂಟೆಯಿಂದ ಸಮೀರ್ ಮನೆಯಲ್ಲಿ ಶೋಧ ನಡೆಸಿರೋದು. AI ವಿಡಿಯೋ ಸಂಬಂಧ ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ಆಗಿತ್ತು. ಸಮೀರ್ ತನಿಖೆಗೆ ಸಹಕರಿಸದ ಹಿನ್ನೆಲೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ನ್ಯಾಯಾಲಯದಿಂದ ಸರ್ಚ್ ವಾರೆಂಟ್ ಪಡೆದು ಪರಿಶೀಲನೆ ನಡೆಸಿದ್ದಾರೆ. ವಿಡಿಯೋ ಮಾಡೋದಕ್ಕೆ ಬಳಸಿದ ಕಂಪ್ಯೂಟರ್, ಮೊಬೈಲ್ ಪರಿಶೀಲನೆ ಇವೆಲ್ಲವೂ ಆಗಿದೆ. ಇಲ್ಲೂ ಕೂಡ ವೀಕ್ಷಕರೇ, ಈತ ಸರಳವಾಗಿ ಏನು ಬಾಗಿಲು ತೆಗಿಲಿಲ್ಲ. ಇವರು ಹೋಗಿದ್ದಾರೆ, ಭಾಳ ಹೊತ್ತು ಕಾದಿದ್ದಾರೆ, ಡೋರ್ ಬೆಲ್ ಮಾಡಿದ್ದಾರೆ, ಒಳಗಡೆನೇ ಇದ್ದುಕೊಂಡು ಇವ್ರು ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಕಡೆಗೆ ಸಮೀರ್ ಮನೆಯಲ್ಲೇ ಇರೋದು ಗೊತ್ತಾದ ನಂತರ ಪೊಲೀಸರು ಕೂಡ ಬಿಟ್ಟಿಲ್ಲ. ಫೈನಲಿ ಸಮೀರ ಬಂದು ಬಾಗಿಲ ತೆಗೆದಿದ್ದಾನೆ. ಒಳಗಡೆ ಕರ್ಕೊಂಡು ಹೋಗಿ ಈಗ 3 ಗಂಟೆಗಳಿಂದ ಅಲ್ಲಿ ಶೋಧ ಕಾರ್ಯ ನಡೆದದ್ದು. ನೆಕ್ಸ್ಟ್ ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಅರವಿಂದ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ, ನೋಡಿ, ತನಿಖೆಗೆ ಸಹಕರಿಸಿಲ್ಲ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಸರ್ಚ್ ವಾರೆಂಟ್ ತೊಗೊಂಡು ಹೋಗಿದ್ರು. ಈತ ತನ್ನ ವಿಡಿಯೋದಲ್ಲಿ ಈ ಎಲ್ಲ ಬೆಳವಣಿಗೆ ಆದಮೇಲೆ ಏನು ಹೇಳಿದ್ದು, ನಾವು ಸತ್ಯವನ್ನು ಹೇಳಿದ್ದೇವೆ, ಪಲಾಯನ ಆಗೋ ಪ್ರಶ್ನೆಯೇ ಬರೋದಿಲ್ಲ, ಹಾಗೆ ಹೀಗೆ ಅಂತ ಪುಂಗಿದವ್ರು ಯಾರು? ಈಗ ನೋಡಿದರೆ ತನಿಖೆಗೆ ಸಹಕರಿಸ್ತಾ ಇಲ್ಲ. AI ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಬಂದಿರೋದು. ಮೊನ್ನೆ ಸ್ಟೇಷನ್ಗೆ ಹೋದಾಗ ಇದೇ AI ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೋಗಿ ದಾಖಲೆಯನ್ನು ಕೊಡಬೇಕಾಗಿತ್ತು. ಈಗ ಈ ರೀತಿ ಒಂದು ಕಡೆ ಹೇಳೋದು, ಮತ್ತೊಂದು ಕಡೆ ತನಿಖೆಗೆ ಸಹಕರಿಸ್ತಾ ಇರೋದು, ಇದೆಲ್ಲ ಯಾಕೆ? ಖಂಡಿತ ಶ್ರೀಪಾದ್, ಈ ಒಂದು ಧರ್ಮಸ್ಥಳದಲ್ಲಿನ ನೂರಾರು ಶವ ಹೂತಿಟ್ಟಂತಹ ಪ್ರಕರಣ ಏನಿದೆ, ಚಿನ್ನಯ್ಯ ಬಂದು 164 ಸ್ಟೇಟ್ಮೆಂಟನ್ನು ದಾಖಲು ಮಾಡೋಕ್ಕಿಂತ ಮುಂಚಿತವಾಗಿ ಈ ರೀತಿಯಾಗಿ ಭೀಮಾ ಅನ್ನೋನು ಬರ್ತಾನೆ, ನೂರಾರು ಶವ ಹೂತಿಟ್ಟಿಲ್ಲ, ಅಲ್ಲಿ ಸಾವಿರಾರು ಶವ ಹೂತಿಟ್ಟಿದ್ದಾರೆ ಅನ್ನುವಂಥ ಹಂತದಲ್ಲಿ. ಅಂದರೆ ಆತ ಅದನ್ನು ತುಂಬ ಚೆನ್ನಾಗಿ ಒಂದು ವರ್ಣನೆಯನ್ನು ಮಾಡಿರ್ತಾನೆ, AI ವಿಡಿಯೋ ಮುಖಾಂತರ ವರ್ಣನೆ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿರುತ್ತೆ. ಸದ್ಯ ಈಗ ಅಲ್ಲಿ ತನಿಖೆಗೆ ಸರಿಯಾಗಿ ಸಹಕರಿಸಿಲ್ಲ ಅನ್ನುವಂಥ ಆರೋಪದಡಿ ನ್ಯಾಯಾಲಯದಿಂದ ಸರ್ಚ್ ವಾರೆಂಟನ್ನು ತೆಗೆದುಕೊಂಡು ಬೆಳ್ತಂಗಡಿ ಪೊಲೀಸರು ಬಂದಿರ್ತಾರೆ. ಸದ್ಯ ನಾವೀಗ ಅದೇ ಒಂದು ಜಾಗದಲ್ಲಿದ್ದೀವಿ. ಸಮೀರ್ ಅವರ ಮನೆ ಇದು, ಬನ್ನೇರುಘಟ್ಟ ಸಮೀಪ ಇರುವಂತಹ ಮನೆ. ಇಲ್ಲಿ ಸುಮಾರು ತಿಂಗಳುಗಳಿಂದ ಸಮೀರ್ ಅವರು ವಾಸವಾಗಿದ್ದರೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಬೆಳ್ತಂಗಡಿ ಪೊಲೀಸರು ಬಂದಿರ್ತಾರೆ. ಅದರಲ್ಲೂ ಕೂಡ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಒಂದು ಸೋಕೋ ತಂಡದ ಜೊತೆಗೆ ಇಲ್ಲಿ ಬಂದಿರ್ತಾರೆ. ಆಗ ಡೋರ್ ಬೆಲ್ ಮಾಡಿದಂಥ ಸಂದರ್ಭದಲ್ಲಿ ಸಮೀರ್ ಆಗಿರ್ಬೋದು, ಅವರ ಮನೆಯವರಾಗಿರ್ಬೋದು ಡೋರ್ನ ತೆಗೆದಿರೋದಿಲ್ಲ. ಅದಾದ ಬಳಿಕ ಸಮೀರ್ ಅವರಿಗೆ ಕರೆ ಮಾಡಲಾಗುತ್ತೆ. ಕರೆ ಮಾಡಿ, ನೀವು ಈ ಹಿಂದೆ ಕೂಡ ತನಿಖೆಗೆ ಸಹಕಾರ ನೀಡಿಲ್ಲ, ಈಗ ಸಹಕಾರ ನೀಡಬೇಕಾಗುತ್ತೆ, ಸರ್ಚ್ ವಾರೆಂಟ್ ನಮ್ಮ ಬಳಿ ಇದೆ ಅನ್ನುವಂಥ ಹಂತದಲ್ಲಿ ಅವ್ರು ಹೇಳ್ತಾರೆ. ಕರೆಯಲ್ಲಿ ಹೇಳಿದ ನಂತರದಲ್ಲಿ ಬಾಗಿಲನ್ನು ತೆಗಿತಾರೆ. ಬಾಗಿಲು ತೆಗೆದಂಥ ಸಂದರ್ಭದಲ್ಲಿ ಸತತ 3 ಗಂಟೆಗಳಿಂದ ಈಗ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಈ AI ವಿಡಿಯೋ ಏನು ಮಾಡ್ತಾ ಇದ್ರು, AI ವಿಡಿಯೋ ಮಾಡಿದಂಥ ಸಂದರ್ಭದಲ್ಲಿ ದಾಖಲೆಗಳೇ ಬೇಕಾಗುತ್ತೆ. ಇಂತಹ ದೊಡ್ಡದಾದಂಥ ಒಂದು ಆರೋಪ ಮಾಡಿದಂಥ ಹಿನ್ನೆಲೆಯಲ್ಲಿ ಯಾರು ನಿನಗೆ ಈ ಒಂದು ಮಾಹಿತಿಯನ್ನು ಕೊಟ್ಟರು, ಇದನ್ನು ಯಾರು ಚಿನ್ನಯ್ಯ ಬಂದು ಹೇಳಿದ್ನ ಅಥವಾ ಯಾರು ಹೇಳಿದ್ದು, ಜೊತೆಗೆ ನಿಮ್ಮ ಬಳಿ ಇರುವಂಥ ಸಾಕ್ಷಿಗಳೇನು, ಇದಲ್ಲದೆ ಫಾರಿನ್ನಿಂದ ಫಂಡಿಂಗ್ ಆಗಿರುವಂಥ ವಿಚಾರ ಆಗಿರಬಹುದು, AI ಆ ಒಂದು ವಿಡಿಯೋನ ಅದನ್ನು ಸಿದ್ಧಪಡಿಸುವಂತಹ ಸಂದರ್ಭದಲ್ಲಿ ಬಳಸಲಾದಂತಹ ಕಂಪ್ಯೂಟರ್ ಆಗಿರಬಹುದು, ಮೊಬೈಲ್ ಆಗಿರಬಹುದು, ಈ ಎಲ್ಲ ಪೊಲೀಸರು, ಬೆಳ್ತಂಗಡಿ ಪೊಲೀಸರು ಇನ್ನೂ ಸಮೀರ್ ಮನೆಯಲ್ಲಿ ಇದ್ದಾರಾ? ಒಂದ್ಸರಿ ಕಂಪ್ಲೀಟ್ ಆಗಿ ಸಮೀರ್ ಮನೆನ ನೀವು ತೋರಿಸ್ಬೋದಾ? ಪ್ಯಾನ್ ಮಾಡಿ ಏನ್ ನಡೀತಾ ಇದೆ ಅಂತ ತೋರಿಸಿ.
ಎಸ್ ಶ್ರೀಪಾದ್, ಖಂಡಿತವಾಗ್ಲೂ ನಾನೊಂದು ಪ್ರಯತ್ನವನ್ನು ಮಾಡ್ತೀನಿ. ತಾವು ನೋಡಬಹುದು ದೃಶ್ಯಗಳಲ್ಲಿ ಬನ್ನೇರುಘಟ್ಟ ಸಮೀಪ ಇರುವಂತಹ ಮನೆ ಇದು, ಸಮೀರ್ ಮನೆ. ಸುಮಾರು 1-2 ತಿಂಗಳ ಹಿಂದೆಯಿಂದ ಇಲ್ಲಿ ಸಮೀರ್ ಅವರು ಬಾಡಿಗೆಗೆ ವಾಸವಾಗಿರುವಂಥದ್ದು. ಮೊದಲ ಮಹಡಿಯಲ್ಲಿ, ಕೆಳ ಮಹಡಿಯಲ್ಲಿ ಅವರು ವಾಸವಾಗಿರುವಂಥದ್ದು. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಬೆಳ್ತಂಗಡಿಯಿಂದ ಠಾಣೆ ಸಿಬ್ಬಂದಿಗಳು ಬಂದಿರ್ತಾರೆ. ಇದೇ ಒಂದು ಪ್ರಕರಣ ಸಂಬಂಧಪಟ್ಟಂತೆ ತನಿಖೆಗೆ ಬಂದಿರ್ತಾರೆ. ಆದರೆ ಆ ಸಮಯದಲ್ಲಿ ಇಲ್ಲಿ ಡೋರ್ ಬೆಲ್ ಮಾಡಿದ್ರೂ ಕೂಡ ಸಮೀರ್ ಅವರು ಆ ಒಂದು ಡೋರ್ನ ತೆಗೆದಿರೋದಿಲ್ಲ. ಸಮೀರ್ ಮನೆಯಲ್ಲಿ ಇದ್ದರೂ ಕೂಡ ಈ ರೀತಿಯಾದಂಥ ಘಟನೆ ಏನಾಗಿರುತ್ತೆ. ಇದಾದ ಬಳಿಕ ಅವರಿಗೆ ಕರೆಯನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ಆ ಬಳಿಕ ಕೂಡ ಅವರು ಡೋರ್ನ ತೆಗೆದಿರೋದಿಲ್ಲ. ಅದಾದ ಬಳಿಕ ಸರ್ಚ್ ವಾರೆಂಟ್ ನಮ್ಮ ಬಳಿ ಇದೆ ಅನ್ನುವಂಥ ಒಂದು ಮಾಹಿತಿಯನ್ನು ನಾಗೇಶ್ ಕದ್ರಿ ಅವರು, ಸರ್ಕಲ್ ಇನ್ಸ್ಪೆಕ್ಟರ್ ಬೆಳ್ತಂಗಡಿ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ಅವರು ಆ ಮೂಲಕ ಸರ್ಚ್ ವಾರೆಂಟನ್ನು ತಂದಿರುವುದಾಗಿ ಹೇಳ್ತಾರೆ. ಆ ಬಳಿಕ ಮನೆಯ ಬಾಗಿಲನ್ನು ತೆಗಿತಾರೆ. ಒಂದು ಸೋಕೋತ್ ತಂಡದ ಜೊತೆಗೆ ಬಂದಂಥ ಬೆಳ್ತಂಗಡಿ ಪೊಲೀಸರು ಸದ್ಯ ಈಗ 3 ಗಂಟೆಯಿಂದ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಧರ್ಮಸ್ಥಳ ಪ್ರಕರಣ ಏನಿದೆ, ಚಾನ್ಸಸ್ ಏನಿದೆ ಅರವಿಂದ, ಸಮೀರ್ ಅರೆಸ್ಟ್ ಆಗ್ಬೋದಾ ಇವತ್ತು? ಬಹುದೊಡ್ಡ ದುರಂತ ನಡೆದಿದೆ ಅನ್ನೋದನ್ನ ಹೇಳಿದ್ದ ಸಮೀರ್ MD ಅನ್ನ ಇವತ್ತು ಅರೆಸ್ಟ್ ಮಾಡ್ಬೋದಾ? ಶ್ರೀಪಾದ್, ಸದ್ಯದ ಮಟ್ಟಿಗೆ ಈ ಧರ್ಮಸ್ಥಳದ ಪ್ರಕರಣ ಏನಿತ್ತು, ಪ್ರಕರಣ ಸಂಬಂಧ AI ವಿಡಿಯೋ ನಂತರದಲ್ಲಿ ಆತ ಹೇಳಿರುವಂತಹ ವಿಷಯ ಆಗಿರಬಹುದು, ಜೊತೆಗೆ ಚಿನ್ನಯ್ಯ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಆ ವಿಷಯಗಳು ಅಜಗಜಾಂತರ ವ್ಯತ್ಯಾಸ ಕಂಡು ಬಂದಿರುವಂಥದ್ದು ತನಿಖೆಯಲ್ಲಿ ಬಟಾಬಯಲಾಗಿದೆ. ಸಮೀರ್ ಹೇಳಿದಂತಹ AI ವಿಡಿಯೋದಲ್ಲಿ ಆತ ಹೇಳಿದಂಥ ಒಂದು ಆ ಪ್ರಕರಣದ ಒಂದು ಸಾರಾಂಶ, ಜೊತೆಗೆ ಚಿನ್ನಯ್ಯ ಆ ಬಳಿಕ ಹೇಳಿದಂಥ ಸ್ಟೇಟ್ಮೆಂಟ್, ಈ ಎರಡಕ್ಕೂ ಕೂಡ ವ್ಯತ್ಯಾಸಗಳು ಕಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಈಗ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಂದರೆ ಟೆಕ್ನಿಕಲ್ ಎವಿಡೆನ್ಸ್ನ ಕಲೆ ಹಾಕೋದಕ್ಕಾಗಿ ಸರ್ಚ್ ವಾರೆಂಟ್ನ ಪಡೆದುಕೊಂಡು ಬಂದಿರುವಂಥದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಆ ಕಂಪ್ಯೂಟರ್ ಆಗಿರಬಹುದು, ಜೊತೆಗೆ ಆತ ಬಳಸಿದಂಥ ಮೊಬೈಲ್ ಡಿವೈಸಸ್ಗಳಾಗಿರ್ಬೋದು, ಅವುಗಳ ಪರಿಶೀಲನೆ ನಡೀತಿದೆ. ಬಹುಶಃ ಒಂದು ಹಂತದಲ್ಲಿ ಈತ ಹೇಳಿದಂಥ ಆ ಸ್ಟೇಟ್ಮೆಂಟ್ಗಳೇನಿವೆ ಅದು ಪ್ರಚೋದನಕಾರಿಯಾಗಿರ್ಬೋದು, ಅಥವಾ ಒಂದು ಹಂತದಲ್ಲಿ ಏನಾದರೂ ಉದ್ದೇಶಪೂರ್ವಕವಾಗಿ ಈ ಥರ ಹೇಳಿದ್ನ, ಅಥವಾ ಆತ ಹೇಳಿದಂಥ ಆ ಒಂದು ಮಾತುಗಳಿಗೆ, ಆ ವಿಡಿಯೋದಲ್ಲಿ ಬಳಸಿದಂಥ ಶಬ್ದಗಳಿಗೆ ದಾಖಲೆಗಳು ಇಲ್ಲದೇ ಇದ್ದಾಗ ಬಹುಶಃ ಆತನ ಬಂಧಿಸುವಂಥ ಸಾಧ್ಯತೆ ಇದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅವರ ಮಾಹಿತಿಗಾಗಿ.